ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಧಾನವಾಗಿ ಈ ಮಾಸದಲ್ಲಿ ಜುಲೈ 27ರಿಂದ ಮತ್ತು ಡಿಸೆಂಬರ್ 10ನೇ ತಾರೀಕುವರೆಗೂ ಕೂಡ 138 ದಿನಗಳ ಕಾಲ ಶನಿ ಪರಮಾತ್ಮರು ವಕ್ರಗಮನ ಸಂಚಾರವನ್ನು ನೀಡುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ. ವಕ್ರಗಮನದಲ್ಲಿ ಸಂಚಾರ ಅಂದರೆ ನೇರವಾಗಿ ಪ್ರೀವಿಯಸ್ ಅಲ್ಲ, ಯಾಕೆಂದರೆ ಕರ್ಮ ಗುರು ಅಂತ ಹೇಳ್ತಾ ಇರ್ತೀವಿ, ಕರ್ಮದಾತ ಅಂತ ಹೇಳ್ತಾ ಇರ್ತೀವಿ, ಕರ್ಮಕಾರಕ ಅಂತ ಹೇಳ್ತಾ ಇರ್ತೇವೆ. ಸೊ ಪ್ರೀವಿಯಸ್ಸಲ್ಲಿ ನಮಗೆ ಆಗದೇ ಇರುವಂತಹ ಕೆಲವೊಂದು ವಿಷಯಗಳನ್ನು ಈ ಅವಧಿಯಲ್ಲಿ ಮತ್ತೆ ಮರಳಿ ಪ್ರಯತ್ನ ಮಾಡುವುದರಿಂದ ಅದನ್ನು ಸಂಪೂರ್ಣಗೊಳಿಸೋದಕ್ಕೆ ಈ ವಕ್ರಗಮನ ಸಂಚಾರದಲ್ಲಿ ದ್ವಾದಶ ರಾಶಿಗಳಿರುವಂತಹ ಜಾತಕರಿಗೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ಶನಿ ಪರಮಾತ್ಮನನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಶಿಕ್ಷೆಯನ್ನು ನೀಡುವರು, ಆತಂಕಗಳನ್ನು ನೀಡುವರು, ಸಮಸ್ಯೆಗಳನ್ನು ನೀಡುವರು ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಜನ ಇದ್ದಾರೆ. ಬಟ್ ಶಿಕ್ಷೆ ನೀಡುವಂತಹ ಇವರು ಯಾರು ಫ್ಯೂಡಲಿಸ್ಟ್ ಅಲ್ಲ, ಅಥವಾ ಒಂದು ಕೆಟ್ಟ ಗ್ರಹ ಅಲ್ಲ. ನಮಗೆ ಶಿಕ್ಷೆಯನ್ನು ನೀಡುವಂತಹ ಒಬ್ಬ ಶಿಕ್ಷಕ ಕ್ರಮಶಿಕ್ಷೆಯನ್ನು ನೀಡ್ತಾರೆ, ಜವಾಬ್ದಾರಿತನವನ್ನು ಕಲಿಸ್ತಾರೆ, ನಮ್ಮಲ್ಲಿ ತಾಳ್ಮೆಯನ್ನು ಬೆಳೆಸ್ತಾರೆ. ಅದೇ ರೀತಿ ಒಂದು ಸೇವೆ ಭಾವನೆ, 4 ಜನಕ್ಕೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ದಾನಾದಿಗಳು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಈ ಶನಿ ಪರಮಾತ್ಮ ತನ್ನ ಪಯಣದಲ್ಲಿ ದ್ವಾದಶ ರಾಶಿಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ನೀಡ್ತಾ ಇರ್ತಾರೆ. ಅಂದರೆ ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಸತತ ಪ್ರಯತ್ನ ಮಾಡ್ತಾರೆ, ಒಬ್ಬ ಜ್ಯೋತಿಷ್ಯ ಕಡೆಗೆ ಹೋಗಿಬಿಟ್ಟು ಏನಾದರೂ ಪರಿಹಾರ ಹೇಳಿ ಅಂತ ಹೇಳ್ತಾರೆ. ಆ ಜ್ಯೋತಿಷ್ಯ ಈ ಪರಿಹಾರಕ್ಕೋಸ್ಕರ ದಾನಾದಿಗಳು ಮಾಡಬೇಕು ಅಂತ ಹೇಳಬಹುದು. ಆ ದಾನವು ಮಾಡಿದ ತಕ್ಷಣ ಅವರಿಗೆ ಮಾಡುವಂತಹ ಪ್ರಯತ್ನಗಳಲ್ಲಿ ಸಕ್ಸಸ್ ಅನ್ನೋದು ಸಿಗ್ಬೋದು. ಅಂದರೆ ಇಲ್ಲಿ ಹೆಲ್ಪಿಂಗ್ ನೇಚರ್, ಶೇರಿಂಗ್ ನೇಚರ್, ಕೇರಿಂಗ್ ನೇಚರ್ನ ನೀಡುವರು, ಒಂದು ಡಿಸಿಪ್ಲೈನ್ಡ್ ನೇಚರ್, ಒಂದು ಪಂಕ್ಚುವಾಲಿಟಿ, ಯಾವುದೇ ಸಂದರ್ಭ ಬರಲಿ ಕೂಡ ಧರ್ಮಬದ್ಧವಾಗಿ ನಡ್ಕೋಬೇಕು ಅಂತ ಹೇಳುವಂತಹ ಒಬ್ಬ ಶಿಕ್ಷಕ, ಧರ್ಮಪಾಲಕ, ಕರ್ಮಕಾರಕ ಶನಿ ಪರಮಾತ್ಮ ಆಗಿರುತ್ತಾರೆ. ಈ 138 ದಿನಗಳ ಕಾಲ ಈ ಅವಧಿಯಲ್ಲಿ ಮುಖ್ಯವಾಗಿ ತನ್ನದೇ ರಾಶಿ, ತನ್ನ ಮೂಲ ತ್ರಿಕೋಣ ರಾಶಿಯಾಗಿರುವಂತಹ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳನ್ನೋದು ಅನ್ವಯಿಸುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನೋದು ನೋಡಬೇಕಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಕುಂಭರಾಶಿಯವರು 7.5 ಕೊನೆಯ ಹಂತ ವ್ಯಯ ಭಾವದಲ್ಲಿದ್ದು ಬಹಳಷ್ಟು ಆತಂಕಗಳನ್ನೋದಕ್ಕಿಂತ ಇವರ ತಾಳ್ಮೆಗೆ ಪರೀಕ್ಷೆ, ಸಕ್ಸಸ್ ಡಿಲೇ ಆಗ್ತಾ ಇದೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ಗ್ರೋತ್ ಅನ್ನೋದಿಲ್ಲ, ಇನ್ಕಮ್ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯೋದಕ್ಕೆ ಬಹಳಷ್ಟು ಆತಂಕಗಳನ್ನು ನೋಡ್ತಾ ಇರುವಂತಹ ಕುಂಭರಾಶಿಯವರಿಗೆ ಈ 138 ದಿನಗಳ ಕಾಲ ಈ ವಕ್ರಗಮನವನ್ನು ಮಾಡ್ತಾ ಇರುವಂತಹ ಶನಿ ಪರಮಾತ್ಮ ರಾಶ್ಯಾಧಿಪತಿ ಪ್ರಮುಖವಾಗಿ ಈಗ ದ್ವಿತೀಯ ಕುಟುಂಬ ಸ್ಥಾನ ದ್ವಿತೀಯ ಸ್ಥಾನ ಯಾವುದನ್ನು ಸೂಚಿಸುತ್ತೆ ಅಂದರೆ ನಮ್ಮ ಮಾತು, ನಮ್ಮ ಕುಟುಂಬ, ನಮ್ಮ ಆದಾಯ, ಮುಖ್ಯವಾಗಿ ನಮ್ಮ ಥ್ರೋಟ್, ಕರಳು, ಬಾಯಿ, ಆಡುವಂತಹ ಮಾತುಗಳು, ನಾವು ತಗೊಳ್ಳುವಂತಹ ಆಹಾರ, ಇವೆಲ್ಲವನ್ನು ಕೂಡ ಸೂಚಿಸುವಂತಹ ಕುಟುಂಬ ಸ್ಥಾನವನ್ನು ಇಲ್ಲಿರುವಂತಹ ಈ ರಾಶ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮ ಕುಂಭರಾಶಿಯವರಿಗೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ 138 ಡೇಸ್ ನೀವು ತಗೊಳ್ಳುವಂಥ ಆಹಾರ, ನಿಮ್ಮ ಆರೋಗ್ಯ, ಆಹಾರ ನಿಯಮಗಳು ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗಿರುತ್ತೆ. ಈ ಅವಧಿಯಲ್ಲಿ ನಿಮಗೆ ಪ್ರಮುಖವಾಗಿ ಏನಾದರೂ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಿದೆ ಅಂತ ಹೇಳಿದರೆ ಅದು ನೀವು ತಗೊಳ್ಳುವಂತಹ ಆಹಾರ, ನೀವು ಆಹಾರ ಕ್ರಮ, ಆಹಾರದ ಸಮಯ, ಈ ವಿಷಯಗಳೆಲ್ಲ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 138 ಡೇಸಲ್ಲಿ ಪ್ರಮುಖವಾಗಿ ಟೈಮ್ ಟು ಟೈಮ್ ಆಹಾರ ನಿಯಮಗಳನ್ನು ಪಾಲಿಸೋದಾಗಿರಬಹುದು, ಈ ಜಂಕ್ ಫುಡ್, ಫಾಸ್ಟ್ ಫುಡ್, ಈ ರೀತಿ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡೋದಾಗಿರಬಹುದು. ಯಾಕಂದರೆ ಈ 138 ಡೇಸಲ್ಲಿ ಪ್ರಮುಖವಾಗಿ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಅಲ್ಸರ್ಸ್ ಆಗಿರಬಹುದು, ಥ್ರೋಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಫುಡ್ ಪಾಯ್ಸನ್ ಆಗುವಂತಹ ಸಾಧ್ಯತೆ ಆಗಿರಬಹುದು. ಈ ವಿಷಯಗಳಲ್ಲಿ ಬಹಳಷ್ಟು ಅಂದರೆ ಕಾನ್ಸ್ಟಿಪೇಷನ್ ಆಗಿರ್ಬೋದು,
ಈ ರೀತಿ ವಿಷಯಗಳಲ್ಲಿ ಬಹಳಷ್ಟು ಹುಷಾರಾಗಿ, ಅಂದರೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಪದೇ ಪದೇ ಜೀರ್ಣವಾಗದೇ ಇರೋದಾಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಲಿಂದ ಬಹಳಷ್ಟು ಆತಂಕ ಉಂಟಾಗೋದಾಗಿರ್ಬೋದು. ಇನ್ನು ಇದರ ಜೊತೆಗೆ ರಾಶಿಯಲ್ಲೇ ಇರುವಂತಹ ರಾಹು ಬಹಳಷ್ಟು ಆತಂಕವನ್ನು ನೀಡಿಸ್ತಾ ಇರುತ್ತೆ. ಅತಿಯಾಗಿ ಯೋಚನೆ ಮಾಡೋದು, ಓವರ್ ರಿಯಾಕ್ಟ್ ಆಗೋದು, ಸಣ್ಣದಾಗಿ ಬಂದಿರುವಂತಹ ಆರೋಗ್ಯ ಸಮಸ್ಯೆಯನ್ನು ದೊಡ್ಡದಾಗಿ ಊಹಿಸಿಕೊಳ್ಳೋದು ಇತ್ಯಾದಿ ವಿಷಯಗಳನ್ನು ಸೂಚಿಸುತ್ತಾ ಇರೋದರಿಂದ ಈ 138 ಡೇಸಲ್ಲಿ ಪ್ರಮುಖವಾಗಿ ನೀವು ತಗೊಳ್ಳುವಂತಹ ಆಹಾರ, ನಿಮ್ಮ ಸ್ವಯಂಕೃತ ಅಪರಾಧಗಳಿಂದ ಆರೋಗ್ಯ ಸಮಸ್ಯೆಗಳು ಬರುವಂತಹ ಅವಕಾಶಗಳು ಇರುವುದರಿಂದ ಆಹಾರ ನಿಯಮಗಳನ್ನು ಪಾಲಿಸುವುದು, ಸಾತ್ವಿಕವಾಗಿರುವಂತಹ ಶುದ್ಧವಾಗಿರುವಂತಹ ಹೈಜೀನಿಕ್ ಫುಡ್ಡನ್ನು ತಗೊಳ್ಳೋದು, ಪ್ರೋಟೀನ್ ವಿಟಮಿನ್ಸ್ ಇರಿಸುವಂತಹ ಫುಡ್ಡನ್ನು ತಗೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಇನ್ನು 6ನೇ ಮನೆಯಲ್ಲಿ ರಾಹು ಅನುಕೂಲ ಇಲ್ಲ, ಶನಿ ಅನುಕೂಲ ಇಲ್ಲ. ಮತ್ತೊಂದು ಗ್ರಹ ಗುರುಗ್ರಹವು ಕೂಡ ಇಲ್ಲಿ 6ನೇ ಮನೆಯಲ್ಲಿ ಮೊನ್ನೆ ಜೂನ್ 1ರವರೆಗೂ ಪಂಚಮದಲ್ಲಿ ಸ್ವಲ್ಪ ಗುರು ಬಲ ಇತ್ತು. ಬಟ್ ಜೂನಿಂದ ಈಗ ಅಕ್ಟೋಬರ್ ಕೊನೆಯವರೆಗೂ ಕೂಡ ಆ ಋಣ ಶತ್ರು ಸ್ಥಾನದಲ್ಲಿ ಗುರು ಆಗಮನ ಅನ್ನೋದು ಕೂಡ ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಸೂಚನೆಗಳನ್ನು ಇಂಡಿಕೇಟ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕೆಲವೊಂದು ಯಾವ ರೀತಿ ಇರುತ್ತೆ ಅಂದರೆ, ವಿಪರೀತವಾಗಿರುವಂತಹ ಕೆಲಸದ ಒತ್ತಡ, ಸಮಯಕ್ಕೆ ಮೀರಿ ಅಧಿಕ ಸಮಯ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗೋದಾಗಿರ್ಬೋದು, ಆದಾಯ ಬರುತ್ತೋ ಇಲ್ಲೋ ಅನ್ನುವಂತಹ ಒಂದು ಸ್ಟ್ರೆಸ್, ಕಷ್ಟಕ್ಕೆ ತಕ್ಕ ಫಲ ಸಿಗದೇ ಇರೋದು. ಈ ಸಂದರ್ಭದಲ್ಲಿ ಸ್ಟ್ರೆಸ್ಸಲ್ಲಿದ್ದಾಗ ಏನಾಗುತ್ತೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗೋದು, ಅದರಲ್ಲಿಂದ ವೆಯ್ಟ್ ಗೇನ್, ತೂಕ ಜಾಸ್ತಿ ಆಗುವಂಥದ್ದು, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಅದರಲ್ಲೂ ಕೂಡ ಕುಂಭರಾಶಿಯ ಸ್ತ್ರೀಯರಿಗೆ ಈ ಅವಧಿಯಲ್ಲಿ ಪ್ರಮುಖವಾಗಿ ಓವರ್ ಸ್ಟ್ರೆಸ್ಸಿಂದಾಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಈ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಯೂ ಇರೋದ್ರಿಂದ ಪ್ರಮುಖವಾಗಿ ಈ ವಕ್ರಗಮನ ಸಂಚಾರದಲ್ಲಿ ತಾವು ತಮ್ಮ ಆರೋಗ್ಯದ ಬಗ್ಗೆ, ಅತಿಯಾಗಿ ಯೋಚನೆ ಮಾಡುವಂತಹ ವಿಷಯಗಳ ಬಗ್ಗೆ ಜಾಗರೂಕವಾಗಿರಬೇಕಾಗಿರುತ್ತೆ. ಇನ್ನು 6ನೇ ಮನೆಯಲ್ಲಿರುವಂತಹ ಗುರು ಪ್ರಮುಖವಾಗಿ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು, ತಾಯಿ ತಂದೆ ಆಗಿರ್ಬೋದು, ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರಾಗಿರ್ಬೋದು, ಇವರ ಆರೋಗ್ಯಕ್ಕೆ ಫ್ರೀಕ್ವೆಂಟಾಗಿ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್, ಟ್ರೀಟ್ಮೆಂಟ್ಗೋಸ್ಕರ ಎಕ್ಸ್ಪೆನ್ಸಸ್, ಈ ರೀತಿ ಹಣಕಾಸಿನ ಆದಾಯವು ನೀರಿನ ಥರ ಖರ್ಚಾಗುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ನೊಂದು ವಿಷಯ ಏನು, ಪ್ರಮುಖವಾಗಿ ಹಳೆಯ ದಿನಗಳಲ್ಲಿ ಆಡಿರುವಂತಹ ಮಾತುಗಳಾಗಿರ್ಬೋದು, ಹಳೆಯ ದಿನದಲ್ಲಿ ಹೇಳಿರುವಂತಹ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಮತ್ತೆ ಮತ್ತೊಂದು ರೂಪವನ್ನು ಪಡೆದು ಅದು ಮತ್ತೆ ಬಿಟ್ವೀನ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಪೌಸ್, ನಿಮ್ಮ ಜೀವನ ಸಂಗಾತಿ ಮಧ್ಯೆ ಆಗಿರಬಹುದು, ನೀವು ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಸಹೋದರಿಯರ ಜೊತೆ ಆಗಿರಬಹುದು, ಈ ಪಾಸ್ಟ್ ಅಲ್ಲಿ ಆಗಿರುವಂತಹ ಈ ಮನಸ್ಪರ್ಧೆಗಳು, ವೈಮನಸ್ಕಗಳು, ವಾದ ವಿವಾದಗಳು ಆಗಿರ್ಬೋದು, ಮನಸ್ಪರ್ಧೆಗಳು ಎಗೈನ್ ಅದು ರಿಪೀಟ್ ಆಗ್ದಂಗೆ ನೋಡ್ಕೋಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ವಾಕ್ಕುಸ್ಥಾನ, ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಮನೆಯಲ್ಲಿ ಏನೇ ಸಮಸ್ಯೆ ಬಂದ್ರೂ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಏನಾದರೂ ಮನಸ್ಪರ್ಧೆಗಳು, ವಿವಾದಗಳು, ಕನ್ಫ್ಯೂಷನ್ಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದರೂ ಆಯಿತು ಅಂದರೆ ಅದು ಬಿಕಾಸ್ ಆಫ್ ನಿಮ್ಮ ಮಾತು ಅಂತ ತಿಳ್ಕೋಬೇಕಾಗಿರುತ್ತೆ. ದ ವೇ ಯು ಸ್ಪೀಕ್, ದ ವೇ ಯು ಕಮೆಂಟ್, ಅದು ನೀವು ಒಳ್ಳೆಯದಕ್ಕೆ ಹೇಳ್ತೀರಾ, ಬಟ್ ಅದು ಮತ್ತೊಂದು ರೀತಿಯಲ್ಲಿ ಅರ್ಥವನ್ನು, ರೂಪವನ್ನು ಪಡ್ಕೊಂಡು ಮತ್ತಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಜಾಸ್ತಿ ಮಾಡ್ತಾ ಇರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಟುಂಬ ಜವಾಬ್ದಾರಿಗಳನ್ನೋದು ಜಾಸ್ತಿ ಆಗಿರುತ್ತೆ. ಕುಟುಂಬ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೋಸ್ಕರ ಫುಲ್ಫಿಲ್ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನೀವು ಅಧಿಕವಾಗಿ ಆದಾಯ ಮಾರ್ಗಗಳನ್ನು ಹುಡುಕ್ತಾ ಇರ್ತೀರ, ಅಧಿಕ ಗಂಟೆಗಳ ಕಾಲ ಕಷ್ಟಪಡ್ತಾ ಇರ್ತೀರ. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಋಣರೋಗ ಶತ್ರು ಸ್ಥಾನದಲ್ಲಿ ಈ ಶನಿ ಪರಮಾತ್ಮ ಮತ್ತು ರಾಶಿಯಲ್ಲೇ ರಾಹು ಇರೋದ್ರಿಂದ ಹಣಕಾಸಿನ ವಿಷಯಗಳಲ್ಲಿ ಹುಷಾರು. ಮೇಯ್ನ್ಲಿ ಏನಾದರೂ ಅಧಿಕವಾಗಿ ಡಬಲ್ ಮಾಡೋಣ, ಶಾರ್ಟ್ಕಟ್ಟಲ್ಲಿ ಮನಿ ಮಾಡೋಣ, ಈ ಶೇರ್ಸು, ಟ್ರೇಡಿಂಗು, ಜೂಜು ಇತ್ಯಾದಿ ವಿಷಯಗಳಿಗೆ ಹೋದರೆ ಇದ್ದಿದ್ದನ್ನು ಕಳ್ಕೊಳ್ತೀರ, ಸಾಲಗಳು ಮಾಡುವಂತಹ ಸಿಚುವೇಶನ್ಸ್ ಬರ್ಬೋದು. ಸೊ ಈ ಜುಲೈಲಿಂದ ಪರ್ಟಿಕ್ಯುಲರ್ ನವಂಬರ್ವರೆಗೂ ನೋಡಿದ್ರೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಎಲ್ಲಿ ಖರ್ಚಾಗುತ್ತೆ ಅಲ್ಲಿ ಮಾತ್ರ ಸ್ಪೆಂಡ್ ಮಾಡಬೇಕು.
ಎಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲಿ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ದೀರ್ಘ ಸಂಚಾರ ಗ್ರಹಗಳಾಗಿರ್ಬೋದು, ಈ ಜುಲೈ ಮಾಸದಲ್ಲಿ ಅಲ್ಪ ಸಂಚಾರ ಗ್ರಹಗಳಾಗಿರಬಹುದು, ಅಷ್ಟೊಂದು ಅನುಕೂಲ ಇಲ್ಲದಿರೋದ್ರಿಂದ ಹಣಕಾಸಿನ ವಿಷಯಗಳಲ್ಲಿ, ಮಾತುಗಳ ವಿಷಯದಲ್ಲಿ ಬಹಳ ಇರಬೇಕಾಗಿರುತ್ತೆ. ವಿಪರೀತವಾಗಿರುವಂತಹ ಕೆಲಸದ ಒತ್ತಡ, ಕಷ್ಟಕ್ಕೆ ತಕ್ಕ ಫಲಕ್ಕೋಸ್ಕರ ಕಾದು ನೋಡ್ತಾ ಇರ್ತಾರೆ. ಅಂದರೆ ಪ್ರಮೋಷನ್, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಲಾಸ್ಟ್ ಇಯರ್ ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ಐ ಆಮ್ ವೆರಿ ವೆಲ್ ಡಿಸರ್ವ್ ಟು ಗೆಟ್ ದಟ್ ಪೊಸಿಷನ್ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಬಟ್ ಡಿಲೇ ಆಗ್ತಾ ಇರುತ್ತೆ. ಬಟ್ ಡಿಲೇ ಆದ್ರೂ ಕೂಡ ನಿಮ್ಮ ಉತ್ಸಾಹವನ್ನು, ನಿಮ್ಮ ಕಷ್ಟವನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದೊಂದು ರೀತಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಅಂತ ಹೇಳ್ಬೋದು. ಆ ವಿಷಯದಿಂದ ನೋಡುವಾಗ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಬರುತ್ತೆ. ಪ್ರಮೋಷನ್ ಡಿಲೇ ಆಗ್ಬೋದು ಅಥವಾ ಇಂಕ್ರಿಮೆಂಟ್ ಡಿಲೇ ಆಗಿರ್ಬೋದು. ಬಟ್ ನಿಮಗೆ ಅಕ್ಟೋಬರ್ ನಂತರ ಅತ್ಯುತ್ತಮ ರೀತಿಯಲ್ಲಿ ಅನುಕೂಲ ಫಲಗಳು ನೋಡುವಂತಹ ಸಾಧ್ಯತೆ ಇರುತ್ತೆ. ಬಟ್ ಅಲ್ಲಿಯವರೆಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ನೀವೇನು ಡೆಡಿಕೇಟೆಡ್ ಆಗಿ ನೀವೇನು ಹಾರ್ಡ್ ವರ್ಕ್ ಮಾಡ್ತಿರ್ತೀರೋ ಅದನ್ನು ಕಂಟಿನ್ಯೂ ಮಾಡಿ. ನಾವು ವ್ಯಾಪಾರ ವಿಷಯಗಳಲ್ಲಿ ಹೊಸ ರಿಸ್ಕ್, ಹೊಸ ಹೂಡಿಕೆಗಳು ಅಥವಾ ವ್ಯಾಪಾರ ವಿಸ್ತರಣೆ ಮಾಡಬೇಕು, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅನುಭವಜ್ಞರ ಸಲಹೆಗಳು ಅಥವಾ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ. ಈ ವಿಷಯಗಳಲ್ಲೇ ಹೇಳ್ತಾ ಇದ್ದೀರಲ್ವ, ಇದು ಕುಂಭರಾಶಿ ಎಲ್ಲರಿಗೂ ಅನ್ವಯಿಸುತ್ತಾ ಅಂದರೆ ಇದು ಗೋಚಾರ ಫಲಗಳು 30 to 40% ಅನ್ವಯವಾಗುತ್ತೆ. ಅದೇ ಆದರೆ ಯಾರು ಪ್ರಯತ್ನ ಮಾಡಬಹುದು ಮಾಡಬಾರ್ದು ಅನ್ನೋದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ಗ್ರಹ ದಶೆ, ಅಂತರ್ದಶೆ ಆಗಿರಬಹುದು, ಅಥವಾ ಗ್ರಹಗಳ ಸ್ಥಾನಮಾನ ಆಗಿರಬಹುದು, ಏನಾದರೂ ದೋಷಗಳಿಂದ ಅಭಿವೃದ್ಧಿ ಆತಂಕ ಇದೆಯಾ ಇತ್ಯಾದಿ ವಿಷಯಗಳನ್ನು ಸಂಪೂರ್ಣವಾಗಿ ಅನುಭವಜ್ಞರಾಗಿರುವಂತಹ ಈ ಜ್ಯೋತಿಷಗಳ ಮುಖದಲ್ಲಿ ನೀವು ವಿಶ್ಲೇಷಣೆ ಮಾಡ್ಕೊಂಡ್ರೆ ಮತ್ತಷ್ಟು ಕ್ಲಾರಿಟಿ ಬರುತ್ತೆ. ಈಗ ಕೆಲವೊಂದು ಅನಾಲಿಸಿಸಲ್ಲಿ ನೋಡ್ತಾ ಇರ್ತಾನೆ, ಅವರಿಗೆ ಉದ್ಯೋಗ ವಿಪರೀತವಾಗಿರುವಂತಹ ಏರಿಳಿತಗಳು, ಸ್ಟೆಬಿಲಿಟಿ ಇರಲ್ಲ ಮತ್ತು ಅನುಕೂಲವಾಗಿರುವಂತಹ ಫಲಗಳಿರಲ್ಲ. ಬಿಕಾಸ್ ಅಲ್ಲಿ ಕರ್ಮಸ್ಥಾನ, ಉದ್ಯೋಗಸ್ಥಾನ ಬಲಹೀನವಾಗಿರುತ್ತೆ. ಆ್ಯಕ್ಚುಲಿ ಅಂತಹ ವ್ಯಕ್ತಿಗೆ ವ್ಯಾಪಾರದಲ್ಲಿ ಅದ್ಭುತವಾಗಿರುವಂತಹ, ಬಟ್ ಈ ವಿಷಯಗಳು ಗೊತ್ತಾಗದೆ ಬಹಳಷ್ಟು ತಮ್ಮ ಟೈಮನ್ನು, ಸ್ಟ್ರೆಸ್ನ ಉದ್ಯೋಗದಲ್ಲಿ ಇರೋದಕ್ಕೆ ಕಾಪಾಡ್ಕೊಳ್ತಾ ಇತ್ತು. ಇಂತಹ ವಿಷಯಗಳನ್ನು ನೀವು ಪರಿಪೂರ್ಣವಾಗಿ ತಿಳ್ಕೊಬೋದು ನಿಮ್ಮ ಜಾತಕ ವಿಶ್ಲೇಷಣೆ ಮುಖಾಂತರ. ಈ ಟೈಮಲ್ಲಿ ಈ 138 ದಿನಗಳ ಕಾಲದಲ್ಲಿ ನಿಮಗೆ ಬರಬೇಕಾಗಿರುವಂಥ ಹಳೆ ಹಣವನ್ನು ಅಥವಾ ವಸೂಲು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರಾಗಿ ಏನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ತಾ ಇದ್ದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಮಿಸ್ ಆಗಿ ಈ ಕೆಲವೊಂದು ಸಂದರ್ಭಗಳಲ್ಲಿ ನೀನು ಮೋಸ ಮಾಡಿದೆಯಾ, ಇಲ್ಲ ನೀನು ಮೋಸ ಮಾಡಿದೆಯಾ, ಅಥವಾ ಈ ನಷ್ಟಕ್ಕೆ ನೀನೇ ಕಾರಣ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಒಂದು ರೀತಿ ಇಲ್ಲ ನಾವು ಕೋರ್ಟಲ್ಲಿ ಈ ರೀತಿ ವಿಷಯಗಳಿಗೆ ಕನ್ವರ್ಟ್ ಆಗೋದಕ್ಕೆ ಚಾನ್ಸಸ್ ಇರೋದರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ಕೊಳ್ಳೋರು ತುಂಬ ಟ್ರಾನ್ಸ್ಪರೆಂಟಾಗಿ ಪ್ರತಿಯೊಂದನ್ನು ಕೂಡ ವೀಕ್ಲಿ ಅಥವಾ ಮಂತ್ಲಿ ನಿಮ್ಮ ಲೆಕ್ಕಾಚಾರ ಮಾಡಿಕೊಂಡ್ರೆ ಈ ರೀತಿ ಕನ್ಫ್ಯೂಷನ್ಸ್ ಅನ್ನೋದು ಇರೋಲ್ಲ. ಇನ್ನು ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳು ಅಥವಾ ಉದ್ಯೋಗ ಬದಲಾವಣೆ ಆಗಿರುವಂತಹ ವ್ಯಕ್ತಿಗಳು ಅಥವಾ ಈಗಿರುವಂತಹ ಸಿಚುವೇಷನ್ನಿಂದ ಉದ್ಯೋಗ ಕಳ್ಕೊಳ್ಳಿರುವಂತಹ ವ್ಯಕ್ತಿಗಳು, ಅದನ್ನೇ ಹೇಳಿರೋದು ಈ ವಕ್ರಗಮನ ಸಂಚಾರದಲ್ಲಿ ಅಗೇನ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಡೇಸ್ ಆ್ಯಂಡ್ ನಿಮ್ಮ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಕರ್ಮಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದುವೇ ನೀವು ಯಾವಾಗಲೂ ಕಲ್ತ್ಕೋಬೇಕಾಗಿತ್ತೋ ಕೋರ್ಸು, ಯಾವಾಗಲೂ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೋ, ಯಾವಾಗಲೂ ನಿಮ್ಮ CV ಕರೆಕ್ಟ್ ಮಾಡಬೇಕಾಗಿರುತ್ತೋ. ಬಟ್ ಅಂತಹ ವಿಷಯಗಳನ್ನು ಈ 138 ದಿನಗಳಲ್ಲಿ ಮಾಡೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಜುಲೈ 27ರಿಂದ. ಇನ್ನು ವಿದೇಶಗಳಲ್ಲಿರುವಂತಹ ಅವರ ವಿಷಯ ಏನು ಅಂತ ನೋಡುವುದಾದರೆ, ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ಅಥವಾ ವಿದ್ಯಾವಕಾಶಗಳಿಗೋಸ್ಕರ, ಉದ್ಯೋಗ ಅವಕಾಶಗಳಿಗೋಸ್ಕರ, ವೀಸಾ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೋಸ್ಕರ, ಪರ್ಮನೆಂಟ್ ರೆಸಿಡೆನ್ಸಿ ಇತ್ಯಾದಿ ವಿಷಯಗಳಿಗೋಸ್ಕರ ಪ್ರಯತ್ನ ಮಾಡುತ್ತಿದ್ದರೂ ಕೂಡ ಆರಂಭದಲ್ಲಿ ವಿಳಂಬತೆ, ಆತಂಕಗಳು ಅಥವಾ ಡಿಲೇ ಅನ್ನೋದಾಗಿರಬಹುದು. ಬಟ್ ಕೊನೆಗೆ ನೀವು ನಿಮ್ಮ ವಿಷಯಗಳನ್ನು ಅನುಕೂಲವಾಗಿ ಉದ್ಯೋಗ ಸಿಗೋದಾಗಿರ್ಬೋದು, ವೀಸಾ ಕಂಟಿನ್ಯೂ ಆಗಿರುತ್ತೆ. ಬಟ್ ಡೋಂಟ್ ವರಿ, ಅಕ್ಟೋಬರ್ ನಂತರ ಇವೆಲ್ಲವೂ ಕೂಡ ಒಂದೊಂದೇ ಪರಿಷ್ಕಾರ ಆಗ್ತಾ ಹೋಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ವಾಹನಗಳೇನಾದರೂ ಇದ್ದ ಅದನ್ನು ನೀವು ಸರ್ವಿಸಿಂಗ್ ಮಾಡಿಸ್ಕೋಬೇಕು, ಮನೇನ ರಿನೋವೇಟ್ ಮಾಡಬೇಕು. ಈ ರೀತಿ ಏನಾದರೂ ಹಳೆಯ ವಿಷಯಗಳನ್ನು ಮತ್ತೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಒಂದಕ್ಕೊಂದು ಯಾವ ರೀತಿ ಲಿಂಕ್ ಇರುತ್ತೆ. ಸೊ ವಾಹನ ಈಗ ನಡಿಬೇಕು, ಅದನ್ನು ಕರೆಕ್ಟ್ ಮಾಡಬೇಕು. ಅದ್ರ ಸೇಮ್ ವೇ ವಕ್ರಗತಿಯಲ್ಲಿ ಶನಿ ಪರಮಾತ್ಮ ಈ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ
ಇದು ಪರ್ಟಿಕ್ಯುಲರ್ ಆಗಿ ಒಬ್ಬ ಅಪರಿಚಿತ ವ್ಯಕ್ತಿಗಳಾಗಿರ್ಬೋದು ಅಥವಾ ಹೊಸದಾಗಿ ಸಿಗುವಂತಹ ಫ್ರೆಂಡ್ಸ್ ಆಗಿರ್ಬೋದು, ಅವರು ತಮ್ಮ ವಯಸ್ಸಿನಿಗಿಂತ ಹೆಚ್ಚಾಗಿರುವಂತಹ ವ್ಯಕ್ತಿಗಳಾಗಿರ್ಬೋದು. ಈಗ ಇವರ ವಿದ್ಯಾಭ್ಯಾಸದ ಕಡೆಯಿಂದ ಆಸಕ್ತಿಯಿಂದ ಸ್ವಲ್ಪ ಡೈವರ್ಟ್ ಮಾಡಲಿಕ್ಕೆ, ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನವನ್ನು ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಈ ವಿಷಯದಲ್ಲಿ ಹುಷಾರು. ಬಟ್ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಷ್ಟಪಟ್ಟು ನೀವು ಹಳೆಯ ದಿನಗಳಿಂದ ಏನಾದರೂ ಕಂಟಿನ್ಯೂ ಮಾಡ್ಕೊಂಡು ಬಂದಿರುವಂತಹ ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ. ನೋಡಿ, ಪ್ರತಿಯೊಂದೂ ಅಷ್ಟೇ, ಪ್ರೀವಿಯಸ್ ಡೇಸಲ್ಲಿ ಮಾಡಿರುವಂತಹ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ 137 ಡೇಸ್ ತುಂಬ ಅದ್ಭುತವಾಗಿರುತ್ತೆ. ಇಂದಿನ ದಿನಗಳಲ್ಲಿ ಆಗಿರುವಂತಹ ಮನಸ್ಪರ್ಧೆಗಳು, ಇಂದಿನ ದಿನಗಳಲ್ಲಿ ಆಗಿರುವಂತಹ ಕೆಲವೊಂದು ತಪ್ಪುಗಳು, ಹಿಂದಿನ ದಿನ ಅದು ಅಕ್ಕ ತಮ್ಮಂದರ ಜೊತೆ, ತಾಯಿಯ ಜೊತೆ ಆಗಿರಬಹುದು, ಆ ಮಿಸ್ಟೇಕ್ಸ್ನ ಅಭಿಪ್ರಾಯ ಭೇದಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇರುತ್ತೆ. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಯಾಕಂದರೆ ತೃತೀಯ ದೃಷ್ಟಿಯಿಂದ ಈಗ ಚತುರ್ಥ ಭಾವವನ್ನು ನೋಡೋದ್ರಿಂದ ಈ ಫೋರ್ತ್ ಆಸ್ಪೆಕ್ಟ್ ನಮಗೆ ಏನು ಹೇಳುತ್ತೆ, ತಾಯಿ, ಸ್ವಸ್ಥಾನ, ಸಹೋದರರು, ವಾಹನಗಳು, ಮನೆ ಇತ್ಯಾದಿ ವಿಷಯಗಳನ್ನೆಲ್ಲ ಹೇಳ್ತಾ ಇರುತ್ತೆ. ಸೊ ತಾಯಿಯ ಆರೋಗ್ಯದ ಬಗ್ಗೆ ಈ ಸಂದರ್ಭದಲ್ಲಿ ಆಸ್ತಿ ಹಂಚಿಕೆ ಮತ್ತು ಪ್ರಾಪರ್ಟಿ ಶೇರಿಂಗ್ ಈ ವಿಷಯದಲ್ಲಿ ಎಲ್ಲೋ ನಮಗೆ ಅನ್ಯಾಯವಾಗ್ತಾ ಇದೆ, ಎಲ್ಲೋ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ತುಂಬ ನಂಬಿದರಂತಹ ವ್ಯಕ್ತಿಗಳೇ ನಮ್ಮನ್ನು ಅನ್ಯಾಯಕ್ಕೆ ಈಡು ಮಾಡ್ತಾ ಇದ್ದಾರೆ. ಅದು ತಾಯಿ ಆಗಿರ್ಬೋದು, ತಂದೆ ಈ ರೀತಿ ಅವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನಿಮ್ಮ ಮನಸ್ಸಲ್ಲಿ ಸಂದೇಹಗಳನ್ನು ಮತ್ತೊಂದು ಸಂಶಯಗಳಾಗಿ ಕನ್ವರ್ಟ್ ಮಾಡಿ ಅಪಾರ್ಥಗಳಿಗೆ ದಾರಿ ಮಾಡಿಕೊಡದೆ ಪ್ರತಿಯೊಂದು ವಿಷಯವನ್ನು ಪ್ರೀತಿಯಿಂದ ಸಂಯಮನದಿಂದ ತಾಳ್ಮೆಯಿಂದ ಅವರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಇಂತಹ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಕಷ್ಟತರವಾಗಿರುವಂತಹ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಕೆಲವೊಂದು ರಹಸ್ಯ ವಿದ್ಯೆಗಳ, ಜ್ಯೋತಿಷ್ಯ, ತಂತ್ರಜ್ಞಾನ, AI ಇತ್ಯಾದಿ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಒಂದು ಸಿಹಿ ಸುದ್ದಿ ಏನಪ್ಪ ಅಂದರೆ, ಧನಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಅಷ್ಟಮ ಅಂದ್ರೇ ಆಕಸ್ಮಿಕವಾಗಿ ನಡೆಯುವಂಥದ್ದು, ರಾಶ್ಯಾಧಿಪತಿಯಾಗಿರೋದ್ರಿಂದ ಆಕಸ್ಮಿಕವಾಗಿ ಈ ಅವಧಿಯಲ್ಲಿ ಏನಾದರೂ ಆಕಸ್ಮಿಕ ಧನ ಲಾಭ, ಆಕಸ್ಮಿಕವಾಗಿ ನಿಮಗೆ ವೃತ್ತಿಯಲ್ಲಿ ಬೆಳವಣಿಗೆ, ಆ ಪ್ರಾಪರ್ಟಿ ಕೊಳ್ಳುವಂತಹ ಭಾಗ್ಯ, ಈ ರೀತಿ ಅವಕಾಶಗಳನ್ನೋದು ಕುಂಭರಾಶಿಯವರಿಗೆ ಬರ್ತಾ ಇರುತ್ತೆ. ಬಟ್ ಅದು ನಿಮ್ಮ ವೈಯಕ್ತಿಕ ಜಾತಕದ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ಕೂಡ ದಶೆ, ಅಂತರ್ದಶೆ, ಸೂಕ್ಷ್ಮ ದಶೆ ಅನ್ನೋದು ಇರುತ್ತೆ. ಸೊ ಆಗಿರೋದ್ರಿಂದ ಅದನ್ನು ಆಧರಿಸಿ ವಾರ ಫಲಗಳು, ಮಾಸ ಫಲಗಳು, ವರ್ಷದ ಫಲಗಳು ಅನ್ನೋದು ಡಿಕ್ಲೇರ್ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಸ್ಕೋಬೋದು. ಮತ್ತು ಈ ಸಂದರ್ಭದಲ್ಲಿ ಪ್ರತಿ ಶನಿವಾರ ಕುಂಭರಾಶಿಯವರು ಅಂದರೆ ಇದೊಂದು ನಿಮ್ಮ ತಪ್ಪುಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋರಂತಹ ಸಮಯ, ಅಷ್ಟು ಆತಂಕಗಳಿಲ್ಲ. ಬಟ್ ಸಮ್ಟೈಮ್ಸ್ ಕರೆಕ್ಟ್ ಮಾಡುವಂತಹ ಹಂತದಲ್ಲಿ ಕೆಲವೊಂದು ಸಮಸ್ಯೆಗಳು ಉಲ್ಬಣವಾಗಬಹುದು. ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರತಿ ಶನಿವಾರ ಎಳ್ಳಿನ ಎಣ್ಣೆಯಿಂದ ಶನಿ ಪರಮಾತ್ಮನ ಗೆ ಅಭಿಷೇಕ ಮಾಡಿಸೋದಾಗಿರ್ಬೋದು, ಪ್ರತಿದಿನವೂ ಕಾಲಭೈರವ ಅಷ್ಟಕವನ್ನು ಕೇಳುವುದು ಅಥವಾ ಪಠನೆ ಮಾಡುವುದರಿಂದ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಬೆಲ್ಲ, ಎಳ್ಳು ಸೇರಿಸುವಂತಹ ಪದಾರ್ಥವನ್ನು ಗೋವಿಗೆ ಆಹಾರವಾಗಿ ತಿನ್ನಿಸೋದ್ರಿಂದ ಮತ್ತೊಂದು ತುಂಬ ಸುಲಭ ಸರಳವಾಗಿರುವಂಥದ್ದು, ಪ್ರತಿನಿತ್ಯವೂ ಕೂಡ ಶ್ರೀ ಹನುಮಾನ್ ಜೈ ಹನುಮಾನನ್ನು ಸ್ಮರಿಸಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ತಾ, ತಮಗೆ ತಮ್ಮ ಪರಿವಾರಕ್ಕೆ ಶ್ರೀ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ